ವಿಡಿಯೋ ಮೂಲಕ ನಾವು UUCMSನಲ್ಲಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಕಾನ್ವೊಕೇಷನ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. A convocation certificate is an official document issued by university. It summarizes all semester marks cards and is more credible. ಅಂದರೆ ನಿಮ್ಮ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರೋದಕ್ಕೆ ನಿಮ್ಮ ಯೂನಿವರ್ಸಿಟಿನವರು ಒಂದು ಡಾಕ್ಯುಮೆಂಟ್ನ ಕೊಡ್ತಾರೆ. ಸೊ ಆ ಡಾಕ್ಯುಮೆಂಟು ನಿಮ್ಮ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ನ ಸಮ್ಮರಿ ಆಗಿರುತ್ತೆ ಆ್ಯಂಡ್ ಇದು ತುಂಬ ಕ್ರೆಡಿಬಲ್ ಆಗಿರುತ್ತೆ. ನೀವೇನಾದರೂ ಗ್ರ್ಯಾಜುಯೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಕ್ಲೈಮ್ ಮಾಡೋದಾದರೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದ್ರ ಬದಲಾಗಿ ನೀವು ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ಪ್ರೆಸೆಂಟ್ ಮಾಡ್ಬೋದು. ಹಾಗಾದರೆ UUCMSನಲ್ಲಿ ಹೇಗೆ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಸರ್ಚ್ ಬಾರ್ನಲ್ಲಿ UUCMS ಅಂತ ಟೈಪ್ ಮಾಡಿ. ಸೊ ನೀವು ಹೇಗೆ ಮೊದಲು ಈ ಹಿಂದೆ UUCMSಗೆ ನೀವು ಹೇಗೆ ಲಾಗಿನ್ ಆಗ್ತಾಯಿದ್ರಿ ಹಾಗೆ ಲಾಗಿನ್ ಆಗಿ. UUCMSಗೆ ಲಾಗಿನ್ ಆಗ್ತಿದ್ದಾಗೇ ನಿಮಗೆ ಇಲ್ಲಿ ಮೈನ್ ಮೆನು ಆಪ್ಷನ್ಸ್ ನಮಗೆ ಕಾಣಬೇಕಿತ್ತು. ಸೊ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡೋಣ. ನಮಗೆ ಮೈನ್ ಮೆನುಗೆ ಹೋಗುವಂಥ ಆಪ್ಷನ್ಸ್ ಸಿಗ್ಬೋದಾ ನೋಡೋಣ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ ಕ್ಲಿಕ್ ಮಾಡ್ತಿದ್ದಾಗೇ ಈ ಪ್ರೊಫೈಲ್ ಟಾಪ್ ರೈಟಲ್ಲಿ ಪ್ರೊಫೈಲ್ ಸಿಂಬಲ್ ಹತ್ರ ಗ್ರೇ ಕಲರಲ್ಲಿ ಒಂದು 3 ಲೈನ್ ಇದೆ, ಡಾರ್ಕ್ ಗ್ರೇ ಕಲರಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಮೈನ್ ಮೆನು ಆಪ್ಷನ್ಸ್ ಸಿಗ್ತಾ ಇದೆ. ಸೊ ನಾವೀಗ ಕಾನ್ವೊಕೇಷನ್ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಎಕ್ಸಾಮ್ ಅನ್ನೋ ಆಪ್ಷನ್ ಮೈನ್ ಟ್ಯಾಬ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ತುಂಬ ಆಪ್ಷನ್ಸ್ ಓಪನ್ ಆಗ್ತಿದೆ. ಆ ಆಪ್ಷನ್ಸಲ್ಲಿ ಲಾಸ್ಟಿಂದ ಸೆಕೆಂಡ್ನ ಕ್ಲಿಕ್ ಮಾಡಿದ್ರೆ ಕಾನ್ವೊಕೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸರಿ ಕಾನ್ವೊಕೇಷನ್ ಅಂತ ಬರ್ತಾ ಇದೆ. ಸೊ ಕ್ಲಿಕ್ ಮಾಡಿ. ಸೊ ಕಾನ್ವೊಕೇಷನ್ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಾವು ಕಾನ್ವೊಕೇಷನ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಆ್ಯಕ್ಷನ್ ಅನ್ನೋ ಕಾಲಮಲ್ಲಿ ನಮಗೆ ವ್ಯೂ ನೋಟಿಫಿಕೇಷನ್ ಆ್ಯಂಡ್ ಪೇ ಕಾನ್ವೊಕೇಷನ್ ಫೀಸ್ ಅಂತ ಬರ್ತಾ ಇದೆ. ನಾವು ಎಲ್ಲ ಸೆಮಿಸ್ಟರ್ಸ್ ನಮ್ಮ ಗ್ರ್ಯಾಜುಯೇಷನ್ ಡಿಗ್ರಿ ಏನಿದೆ ಆ ಡಿಗ್ರಿನಲ್ಲಿ ಎಲ್ಲ ಸೆಮಿಸ್ಟರ್ನಲ್ಲಿ ಎಲ್ಲ ಕೋರ್ಸಸ್ನೂ ಕೂಡ ಪಾಸಾಗಿದ್ದರೆ ನಮಗೆ ಈ ಒಂದು ಆಪ್ಷನ್ಸು ವ್ಯೂ ಆಗುತ್ತೆ ಆ್ಯಕ್ಷನ್ ಕಾಲಮಲ್ಲಿ. ಸಪೋಸ್ ನಾವೇನಾದರೂ ಯಾವುದಾದ್ರೂ ಸೆಮಿಸ್ಟರ್ನಲ್ಲಿ ಯಾವುದಾದ್ರೂ ಒಂದು ಪೇಪರ್ ಫೇಲ್ ಆಗಿದ್ದೀವಿ, ಇನ್ನೂ ಕೂಡ ಆ ಸಬ್ಜೆಕ್ಟ್ನ ಪಾಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಆ್ಯಕ್ಷನ್ ಕಾಲಮಲ್ಲಿ ಈ 2 ಆಪ್ಷನ್ಸು ಬರಲ್ಲ. ವ್ಯೂ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ ನೋಡೋಣ. ಸೊ ಇಲ್ಲಿ ಕಾನ್ವೊಕೇಷನ್ ನೋಟಿಫಿಕೇಷನ್ ಡೀಟೇಲ್ಸ್ ಇದೆ ಆ್ಯಂಡ್ ಯಾವ ಡೇಟಲ್ಲಿ ಕಾನ್ವೊಕೇಷನ್ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವ ಡಿಸಿಪ್ಲಿನ್ಗೆ ಕಾನ್ವೊಕೇಷನ್ ಆಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಸೊ ಇಲ್ಲಿ ಇನ್ನೂ ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಇದೆ. ಡೀಟೇಲ್ಸ್ ಆಫ್ ಕಾನ್ವೊಕೇಷನ್ ಬೈ ಸ್ಪೆಷಲ್ ಆಫೀಸರ್ ಅಂತ ಕೆಳಗಡೆ ಇದೆ. ಕಾನ್ವೊಕೇಷನ್ ಅಪ್ಲಿಕೇಶನ್ ಡೇಟ್ಸ್ ಇದೆ, ಡೇಟ್ಸ್ ಬಗ್ಗೆ ಹೇಳಿದ್ದಾನೆ. ಸ್ಟಾರ್ಟ್ ಡೇಟ್ ಟು ಪೇ ಕಾನ್ವೊಕೇಷನ್ ಅಂತ ಇದೆ. ಸೊ 28/3 ಅಂತ ಇದೆ. ಆ್ಯಂಡ್ ದೆನ್ ಲಾಸ್ಟ್ ಡೇಟ್ ಟು ಪೇ ಕಾನ್ವೊಕೇಷನ್ ಫೀ ವಿತೌಟ್ ಪೆನಾಲ್ಟಿ. ಸೊ ಅದು ಕೂಡ ನೋಡ್ಕೊಳ್ಳಿ, 11/4 ಅಂತ ಇದೆ. ಆ್ಯಂಡ್ ಹಾಗೆ ಲಾಸ್ಟ್ ಡೇಟ್ ಟು ಪೇ ಕಾನ್ವೊಕೇಷನ್ ಫೀ ವಿತ್ ಫಸ್ಟ್ ಪೆನಾಲ್ಟಿ ಆ್ಯಂಡ್ ಸೆಕೆಂಡ್ ಪೆನಾಲ್ಟಿ ಡೇಟ್ಸ್ನ ಕೂಡ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಆರ್ಡರ್ ನಂಬರ್ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಇದು ಜಸ್ಟ್ ಯೂನಿವರ್ಸಿಟಿ ನೋಟಿಫಿಕೇಷನ್ನ ನೋಡ್ಕೊಂಡಿದ್ದು ನಾವು. ಈಗ ನಾವು ಮಾಡಬೇಕಿರೋದೇನು, ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ಪೇ ಕಾನ್ವೊಕೇಷನ್ ಫೀ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಾಗೇ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಬರ್ತಾ ಇದೆ. ಸೊ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಫೀಸ್ ಡೀಟೇಲ್ಸ್ ಇದೆ. ಟೋಟಲ್ 550 ರೂಪೀಸ್ ಇದೆ. ಈಗ ಪೇ ಫೀಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಕನ್ಫರ್ಮೇಷನ್ ಪಾಪಪ್ ಬರ್ತಾ ಇದೆ. ಆರ್ ಯು ಶೋ ವಾಂಟ್ ಟು ಪೇ ಕಾನ್ವೊಕೇಷನ್ ಫೀ ಅಂತ. ಎಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಪೇ ಅಂತ ಮತ್ತೆ ಒಂದು ಬಟನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡೋಣ. ಈ ಒಂದು ವಿಂಡೋದಲ್ಲಿ ಇಮಿಡಿಯೇಟಾಗಿ ಪೇಮೆಂಟ್ ಮೋಡ್ ಕ್ರೆಡಿಟ್ ಕಾರ್ಡ್ ಅಂತ ತಗೊಂಡಿದೆ. ಸೊ ನಾವೆಲ್ಲ ಜಾಸ್ತಿ ಯೂಸ್ ಮಾಡೋದು UPI ಆಗಿರೋದ್ರಿಂದ UPI ಅಂತ ಒಂದು ಆಪ್ಷನ್ ಇದೆ. ಸೊ UPI ಮೇಲೆ ಕ್ಲಿಕ್ ಮಾಡೋಣ. ಸೊ UPI ಕ್ಲಿಕ್ ಮಾಡ್ತಿದ್ದಾಗೇ ನಮ್ಮ ವರ್ಚುವಲ್ ಪೇಮೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. QR ಕೋಡ್ನ ಜನ್ರೇಟ್ ಮಾಡೋದಕ್ಕಾಗ್ತಿಲ್ಲ. ಸೊ ಡೈರೆಕ್ಟ್ ನಿಮ್ಮ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಏನಿದೆ ಅದನ್ನು
ಎಂಟ್ರಿ ಮಾಡಿ. ವರ್ಚುವಲ್ ಪೇಮೆಂಟ್ ಅಡ್ರೆಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಫೋನ್ಪೇ ಅಥವಾ ಬೇರೆ ಇನ್ಯಾವುದು ಗೂಗಲ್ ಪೇ ಅಥವಾ ಬೇರೆ ಇನ್ಯಾವುದಾದ್ರೂ ಪೇಮೆಂಟ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಇರುತ್ತೆ. ಅದನ್ನು ಕಾಪಿ ಮಾಡ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಕೂಡ ಆಗುತ್ತೆ ಅಥವಾ ಟೈಪ್ ಕೂಡ ಮಾಡ್ಬೋದು. ಸೊ ಎಂಟ್ರಿ ಮಾಡ್ತಿದ್ದಂಗೆ ಪೇ ನೌ ಅನ್ನೋ ಬಟನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡೋಣ. ಸೊ ನಮ್ಮ ಪೇಮೆಂಟ್ UPI ಆ್ಯಪಿಗೆ ನೋಟಿಫಿಕೇಷನ್ ಬಂದಿರುತ್ತೆ. ಇದನ್ನು ಕ್ಲೋಸ್ ಮಾಡಬೇಡಿ. ಈ ವಿಂಡೋನ ಕ್ಲೋಸ್ ಮಾಡ್ದಲೇ ನೀವು ನಿಮ್ಮ UPI ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ನನ್ನ UPI ಆ್ಯಪು ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಟಿಫಿಕೇಷನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಯೂನಿಫೈಡ್ ಯೂನಿವರ್ಸಿಟಿ ಅಂತ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಅಪ್ರೂವ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ರೌಸರ್ಗೆ ಮತ್ತೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಬ್ರೌಸರಲ್ಲಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ತಗೊಳುತ್ತೆ. ಸೊ ಕಾನ್ವೊಕೇಶನ್ ಫೀಸು ಪೇಯ್ಡ್ ಸಕ್ಸಸ್ಫುಲ್ ಅಂತ ಬಂದಿರಬೇಕು ನೋಡಿ. ಕಾನ್ವೊಕೇಶನ್ ಫೀಸು ಮತ್ತು ಪೇಮೆಂಟ್ ಡೀಟೇಲ್ಸ್ ಆಲ್ರೆಡಿ ಜನ್ರೇಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಇದನ್ನು ಸೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರಿಂಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರಿಂಟರ್ ನಾನು ಮೊಬೈಲಲ್ಲಿ ಅಪ್ಲೈ ಮಾಡಿರೋದ್ರಿಂದ ಪ್ರಿಂಟರ್ ಕನೆಕ್ಷನ್ನು ಡೈರೆಕ್ಟಾಗಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ PDF ಆಗಿ ಸೇವ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೀವು ಏನು ಮಾಡಬೇಕಂತ ಹೇಳಿದ್ರೆ ಪೇಮೆಂಟ್ ಡೀಟೇಲ್ಸ್ ಆಗಿರೋದನ್ನು ನೀವು ನಿಮ್ಮ ಕಾಲೇಜ್ನವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ಹಾರ್ಡ್ ಕಾಪಿ ನಿಮ್ಮ ಕಾಲೇಜ್ನವ್ರಿಗೆ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು.